ನಾವಿಷ್ಟು ದಿನ ಯಾರನ್ನ ಅಮ್ಮ ಅಮ್ಮ ಅಂತ ಹುಡುಕ್ತಿದ್ವೋ ಅವ್ರು ಬೇರೆ ಯಾರು ಅಲ್ಲ ಅಗ್ರಜ. ಬದಲಾಗಿ ನಮ್ಮ ಅಜ್ಜಿನ ನೋಡ್ಕೊಳಕ್ ಬಂದಿರೋ ವೈಜಯಂತಿ ಅಮ್ಮ ಅವರೇ ನಮ್ ನಿಜವಾದ ತಾಯಿ. ಅವರೇ ಅಗ್ರಜ, ನಮ್ಮ ಹೆತ್ತ ತಾಯಿ ಅವರೇ. ಅಗ್ರಜ, ನನ್ ಮನೆಗೆ ವಾಪಸ್ ಬರ್ತಿದ್ದೀನಿ ಅಗ್ರಜ. ನಾನು ಯಾವ್ದು ದುಬೈಗೆ ಹೋಗ್ತಿಲ್ಲ, ಏನಿಲ್ಲ, ನಿನ್ ಮನೇಲೇ ಇರು. ಹಲೋ ಹಲೋ ಅಗ್ರಜ, ಕೇಳಿಸ್ತಾ ಇದ್ಯಾ? ಹಲೋ, ನೆಟ್ವರ್ಕ್. ಹಲೋ ಅಗ್ರಜ, ಮನೇಲೇ ಇರು, ನಾನು ಬರ್ತಾ ಇದ್ದೀನಿ. ಪ್ರಜ್ವಲ್, ನನ್ಗೆ ಇನ್ನೂ ಏನೂ ನಂಬಕ್ಕಾಗ್ತಿಲ್ಲ ಪ್ರಜ್ವಲ್. ಈ ಥರದೊಂದು ದಿನ ನನ್ನ ಲೈಫಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನಮ್ಮ ಹತ್ರ ಎಲ್ಲ ಇದೆ, ತಾಯಿ ಪ್ರೀತಿ ಮಾತ್ರ ಸಿಗಲ್ಲ. ಅವನು ಯಾವತ್ತೂ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಇವತ್ತು ನಮ್ಮ ತಾಯಿ ಸಿಕ್ಬಿಟ್ರು. ಬನ್ನಿ ಪ್ರಜ್ವಲ್, ಹೋಗೋಣ. ಏನಾಯ್ತು? ಡಿಸ್ಟರ್ಬ್ ಆಗಿದೆಯಲ್ಲ? ಹುಷಾರಾಗಿದೆಯಾ ತಾನೆ? ಯಾಕೋ ವಿಕ್ರಮ್ ಯಾವುದೋ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ ಅನ್ನಿಸ್ತದೆ. ವೇದಾಂತ್, ಯಾಕತ್ತರ ಎಲ್ಲ ಯೋಚನೆ ಮಾಡ್ತೀಯಾ? ನೀನ್ ಅಂದ್ಕೊಂಡಾಗೆಲ್ಲ ಏನೂ ಆಗಲ್ಲ. ಬಾವ ಆರಾಮಾಗಿ ಹೋಗಿ ವಾಪಸ್ ಬರ್ತಾರ, ಆಯ್ತಾ? ನೀನ್ ಆರಾಮಾಗಿ. ಇಲ್ಲ ಬಚಾರಿ, ನನಗೆ ಯಾವತ್ತೂ ಈ ಥರ ಅನ್ಸಿರ್ಲಿಲ್ಲ. ಸಮಥಿಂಗ್ ಇಸ್ ರಾಂಗ್ ಫಾರ್ ಶ್ಯೂರ್. ಅವನಿಗೇನಾದರೂ ಹೆಚ್ಚು ಕಡಿಮೆ ಬಿಡ್ತೇವೆ. ಒಂದ್ ಕೆಲ್ಸ ಮಾಡು, ಒಂದ್ಸತಿ ಬಾವಂಗ್ ಕಾಲ್ ಮಾಡಿ ಮಾತಾಡು.
ನಿಮ್ಮನ್ನೇ ಕೇಳ್ತಿರೋದು. ವೇದಾಂತ್ ಏನಾದ್ರು ನೋಡಿದ್ರಾ? ನಿನ್ನ ಗಂಡ ಅವನ ತಮ್ಮನ ಹೆಣ ನೋಡೋದಕ್ಕೆ ಹೋಗಿದ್ದಾನೆ. ಅತ್ತೆ ಏನ್ ಯೋಚನೆ ಮಾಡ್ತಿದ್ದೀರಾ? ವೇದಾಂತ್ ಎಲ್ಲಾದ್ರೂ ನೋಡಿದ್ರಾ? ಹಾ, ಅವನೆಲ್ಲೋ ಅರ್ಜೆಂಟಾಗಿ ಹೊರಗಡೆ ಹೋದ. ಏನು ಹೊರಗಡೆ ಹೋದ್ನಾ? ನನಗೆ ಹೇಳಲಿಲ್ವಲ್ಲ ಅವನು. ಓ, ವೇದಾಂತ್ ಎಲ್ಲಾನು ನಿನಗೆ ಹೇಳೇ ಹೋಗ್ಬೇಕಾ? ಹಾಗಲ್ಲ ಅತ್ತೆ, ಇಷ್ಟೊತ್ತರೆಗೂ ಇಲ್ಲೇ ಇದ್ದ, ಈಗ ಹೊರಗಡೆ ಹೋದ ಅಂದ್ರಲ್ಲ, ಅದಕ್ಕೆ ಕೇಳಿದೆ. ಅವನಿಗೆ ಯಾವುದೋ ಫೋನ್ ಕಾಲ್ ಬಂತು. ಆಮೇಲೆ ಗಡಿಬಿಡಿಯಲ್ಲಿ ಹೊರಗಡೆ ಹೊರಟ್ಬಿಟ್ಟ. ಅವನಿಗೇನು ಕೆಲಸ ಇತ್ತೋ ಏನೋ. ಹೌದಾ? ವೇದಾಂತ್ ಎಲ್ಲಿಗೆ ಹೋಗಿರ್ಬೋದು? ನಾನು ಕಾಲ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ. ಪಿಕ್ ಮಾಡಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಕಾಲ್ ಯು ಬ್ಯಾಕ್ ಅಂತ ಮೆಸೇಜ್ ಆದರೂ ಮಾಡ್ತಿದ್ದ. ಇವತ್ತು ನಾನು 3 ಸತಿ ಕಾಲ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ. ಎಲ್ಲಿಗೆ ಹೋಗುತ್ತಾನೆ? ಅಯ್ಯೋ, ಅದಕ್ಕೇನಂತಮ್ಮ? ತಗೋ, ಕುಡೀರಿ. ಅಯ್ಯೋ, ನಿಧಾನಮ್ಮ. ಅಮ್ಮ, ಏನಾಗ್ತದೆ? ಹಾಸ್ಪಿಟಲ್ಗೆ ಏನಾದರೂ ಹೋಗ್ಬೇಕಾ? ಬೇಡ ಮುರಳಿ ಅವರೇ, ಬೆಳಗ್ಗೆ ಎದ್ದಾಗಿಂದ ಒಂದಲ್ಲ ಒಂದು ಅಪಶಕನ. ಎದ್ದಾಗಲೇ ಎಡಗಡೆಯಿಂದ ಎದ್ದೆ ಅಂತ ಕಾಣುತ್ತೆ. ದೇವರ ನೈವೇದ್ಯಕ್ಕೆ ಅಂತ ಕಾಯಿ ಹೊಡೆದೆ, ಅದು ಹಾಳಾಗಿತ್ತು. ಯಾಕೋ ಬೆಳಗ್ಗೆಯಿಂದ ನನಗೆ ತುಂಬ ಭಯ ಆಗ್ತಾ ಇದೆ. ಯಾರಿಗೂ ಏನೂ ಆಗಿರಲ್ಲ ಅಲ್ವಾ ಅಮೂಲ್ಯ ಅವರೇ? ಏನೂ ಆಗಲ್ಲ, ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡಿ. ಊಟ ತಿಂಡಿ ಸರಿಯಾಗಿ ಮಾಡಿರಲ್ಲ ಅಲ್ವಾ, ಅದಕ್ಕೆ ನಿಮ್ಮ ಆರೋಗ್ಯ ಕೆಟ್ಟಿದೆ ಅನ್ಸುತ್ತೆ. ನನ್ನ ಆರೋಗ್ಯ ಕೆಟ್ಟರೆ ನನಗೆ ಗೊತ್ತಾಗಲ್ವಾ ಅಮೂಲ್ಯ ಅವರೇ? ಜೀವನದಲ್ಲಿ ಎಲ್ಲ ನೋಡ್ಬಿಟ್ಟಿದ್ದೀನಿ, ಕಷ್ಟ, ಸುಖ, ನೋವು, ನಲಿವು. ಆದ್ರೆ ಈ ಭಾವನೆನೇ ಬೇರೆ. ಯಾಕೋ ಹೊಟ್ಟೆಲಿ ತುಂಬಾ ಸಂಕಟ ಆಗ್ತಾ ಇದೆ. ನನ್ನ ಕರುಳು ಕಿವುಚ್ದಾಗ ಆಗ್ತಾ ಇದೆ. ನಂಗೆ ಏನಾಗ್ತಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲವಾ, ಹಾಗೆಲ್ಲ ಏನೂ ಆಗಲ್ಲ. ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬನ್ನಿ. ವಿಕ್ರಮ್, ಏನ್ ಮಾಡ್ಕೊಂಡೆ ವಿಕ್ರಮ್? ಸರ್, ಲೇಟ್ ಆಗ್ತಿದೆ,
ಫರ್ದರ್ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಬೇಕು. ಮಿಸ್ಟರ್ ವೇದಾಂತ್, ಪ್ಲೀಸ್ ಕೋಆಪರೇಟ್ ಮಾಡಿ. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ಬೇಕು. ಅದಿತಿ, ಧ್ರುವ, ಅಮ್ಮ, ಸಾರ್ಥಕ್, ಅಜ್ಜಿ, ಕಾಂತ, ಇವ್ರಿಗೆಲ್ಲ ನಾನು ಏನಂತ ಉತ್ತರ ಕೊಡ್ಲೆ? ಈ ಪರಿಸ್ಥಿತಿ ದೇವ್ರೆ ಯಾರಿಗೂ ಕೊಡ್ಬೇಡ. ನನ್ ಮುಂದೆ ಏನ್ ಮಾಡಬೇಕು, ಇದನ್ನ ಹೇಗೆ ಡೈಜೆಸ್ಟ್ ಮಾಡ್ಕೊಳ್ಬೇಕು, ನನಗಿದು ಯಾವುದು ಗೊತ್ತಾಗ್ತಿಲ್ಲ. ಕಾಲ ನಿಲ್ಲದೆ ಇರುವೆನು, ಸ್ವತಃ ಹಿಂದೆ ಸರಿದುವೆನು. ಸುಂದರ ಕ್ಷಣಗಳನ್ನು ಮರಳಿ ಕೊಡು, ಬೇಕ ನಿಂಗೆ ಕೇಳಿತದು ನನ್ನ ಜೀವ ನೀಡುವೆನು. ನಿನ್ನ ವೇಳಪಟ್ಟಿಯನು ತಿದ್ದಿಡು, ಇಷ್ಟೊಂದು ಪ್ರೀತಿ ಕೊಟ್ಟು ಹೋಗದಿರು ನನ್ನ ಬಿಟ್ಟು. ಯಾರೂ ಇಲ್ಲ ಇಂದು ನನಗೆ ಇಂದು. ನೀವೆಲ್ಲ ಹೊರಡಿ. ವಿಕ್ರಾಂತ್, ನಿನ್ನ ಮನೆ ಪಾಲಿಗೆ ಇನ್ನೂ ಸತ್ತಿಲ್ಲ. ನಾವು ಯಾರ ಪಾಲ್ಗೂ ನೀನು ಸತ್ತಿಲ್ಲ. ಹೀಗೆ ಮನೆಗೆ ತಗೊಂಡು ಹೋಗಿ ಆರ್ತಿ ಅವರ ನಾನು ಹೇಗೆ ಆಫೀಸ್ ಮಾಡಿ, ಆರ್ತಿ ಹೋಟೆಲ್ ಪುಟ್ಟ ವಿಕ್ರಾಂತ್ ಇದ್ದಾನೆ. ಇಲ್ಲ, ಈ ಸಮಯದಲ್ಲಿ ನಾನು ಅವ್ರಿಗೆ ಇದನ್ನ ಹೇಗೆ ತೋರಿಸೋದಕ್ಕೆ ಸಾಧ್ಯನೇ ಇಲ್ಲ. ವಸಿಷ್ಠ ಕುಟುಂಬದ ಕುಡಿ ಇದೆ. ಏನು ಹಾಕ್ಬಾರ್ದು. Cheers. ದಿ ಗ್ರೇಟ್ ವಶಿಷ್ಠ ಕುಟುಂಬದ ಮೊದಲನೇ ವಿಕೆಟ್ ಗಾನ್. ವಸಿಷ್ಠ ಕುಟುಂಬದ ಮೊತ್ತ 0. ತುಂಬಾ ಒಳ್ಳೆ ಕೆಲಸ ಮಾಡಿದೆ ನೀನು. ನನಗೂ ಇವತ್ತು ತುಂಬಾನೇ ಸಂತೋಷ ಆಗ್ತಾ ಇದೆ ಅಗ್ನಿ ಅವರೇ. ಆ ಸಂತೋಷ ಸಂಭ್ರಮನ ಹಂಚ್ಕೋಬೇಕು ಅಂತಾನೆ ನಾನು ಇವತ್ತಿಲ್ಲಿಗೆ ಬಂದೆ. ಇನ್ನು ನಿನ್ ಮನೆಯಲ್ಲಿ ಸಾವು ತಾಂಡವ ಆಡುತ್ತೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಮುಗಿಸಿದ್ರಿ. ಬ್ರಹ್ಮ ಹಣೆ ಬರಹ ಬರಿತಾನೆ, ಈ ಅಗ್ನಿ ಕೊನೆ ಬರಹನ ಬರಿತಾನೆ. ಪಾಪ ಆ ವಿಕ್ರಾಂತ್ ಹೋಗಿತ್ತು ನನ್ಗೆ ಎಷ್ಟು ನಿರಾಳ ಅನ್ನಿಸ್ತಾ ಇದೆ ಗೊತ್ತಾ. ಹಿಂದೆ ಮುಂದೆ ಓಡಾಡ್ಕೊಂಡು ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು 3 ಹೊತ್ತು ನನ್ನನ್ನೇ ಅಬ್ಸರ್ವ್ ಮಾಡ್ತಾ ಇದ್ದ.
ನನಗಂತೂ ಸಾಕಾಗೋಗಿ. ಹೌದು, ಅವನ ಹೆಂಡತಿ ಪ್ರೆಗ್ನೆಂಟ್ ಅಲ್ವಾ? ಹೌದು, ಇನ್ನೇನು ಇವತ್ತೋ ನಾಳೆನೋ ಡೆಲಿವರಿ ಆಗೋ ಹಾಗಿದೆ. ಮಗು ಮುಖಾನೇ ನೋಡ್ದೆ ಸತ್ತೋಗ್ಬಿಟ್ನಾ? ವೈದೇಹಿ ಬಗ್ಗೆ ತಿಳ್ಕೊಳ್ದೆ ಹೋಗಿದ್ರೆ ಇನ್ನೊಂದ್ ಸ್ವಲ್ಪ ದಿನ ಬದುಕಿರ್ತಿದ್ದ ಅನ್ಸುತ್ತೆ. ಆ ಧ್ರುವನೇ ವಾಸಿ, ಸತ್ತು ಬದುಕ್ತಾ. ಹಂಗ್ ನೋಡಕ್ ಹೋದ್ರೆ ಇವಂದು ಬ್ಯಾಡ್ ಲಕ್. ನಮ್ಮ ಮನೆಯಲ್ಲಿ ಆ ವೈದೇಹಿ ಅನ್ನೋದು ರಹಸ್ಯಗಳ ಗುಹೆ. ಅದ್ರ ಒಳಗಡೆ ಹೋಗಿ ಯಾರೇ ರಹಸ್ಯನ ಬಯಲು ಮಾಡ್ತೀನಿ ಅಂದ್ರು ಅವರು ಖಂಡಿತ ಹಿಂದಿರುಗಲ್ಲ. ಇಡೀ ಫ್ಯಾಮಿಲಿನ ಒಂದೇ ಏಟ್ ಮುಗಿಸಿ ನಾನು ಪ್ರತಿಕಾರನ ತೀರ್ಸ್ಕೊಬೇಕು ಅಂತಿದ್ದೆ. ಇವನೊಬ್ಬ ಬೇಗ ಹೋಗ್ಬಿಟ್ಟ. ವಸಿಷ್ಠ ಫ್ಯಾಮಿಲಿನ ಹಾಳು ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಎಲ್ಲದಕ್ಕಿಂತ ದೊಡ್ಡ ಬಲಿಷ್ಠವಾದ ಗೋಡೆ ಇದೆ. ವೇದಾಂತ ವಸಿಷ್ಠ. ಅದನ್ನ ಏನ್ ಮಾಡ್ಬೇಕು ಅಂತಿದ್ದೀರಾ? ಸದ್ಯದಲ್ಲೇ ಆ ವೇದಾಂತ್ ವಶಿಷ್ಠಗೂ ಒಂದು ಗತಿ ಕಾಣಿಸ್ತೀನಿ. ಇದೆಲ್ಲ ನಾನು ಹೇಗೆ ಫೇಸ್ ಮಾಡಲಿ? ಆರ್ತಿ ನಾನು ಏನಂತ ಉತ್ತರ ಕೊಡ್ಲಿ? ಏನ್ ವಿಕ್ಕಿ ಅವ್ರೆ, ನಿಮ್ ಹೆಂಡತಿನ ಇಷ್ಟ ಬೇಗ ಮರ್ತ್ಬಿಟ್ರ ಹೇಗೆ? ಏನ್ ವಿಕ್ಕಿ ಅವ್ರೆ, ನಿಮ್ ಹೆಂಡತಿನ ಇಷ್ಟ ಬೇಗ ಮರ್ತ್ಬಿಟ್ರ ಹೇಗೆ? ಹೋಗ್ತೀನಿ ಅಂತ ಒಂದೇ ಒಂದ್ ಮಾತು ಹೇಳಿಲ್ವಲ್ಲ. ಇರ್ಲಿ ಎಲ್ಲಿಗೆ ಹೋಗ್ತೀರಾ? ಬರ್ಲೇಬೇಕು. ಬಂದ್ಮೇಲಿದೆ ನಿಮಗ್ ಮಾರಿ ಹಬ್ಬ. ಫ್ರೀ ಆದ್ಮೇಲೆ ಕಾಲ್ ಮಾಡಿ ಆಯ್ತಾ? ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ನಾನು ನಿಮ್ ಮಗು ನಿಮ್ಗೋಸ್ಕರ ಕಾಯ್ತಾ ಇದೀವಿ. ವಿಕ್ರಾಂತ್, ಪಾಪ ನಿನಗೋಸ್ಕರ ಜೀವ ಕಾಯ್ತಿದೆ ಕಣೋ. ಏನು ಅಂತ ಹೇಳಿ ಅವ್ರಿಗೆ? ವಿಕ್ರಾಂತ್ ಇಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ ಅಂತ ಹೇಳೋ. ಏನು ಅಂತ ಹೇಳಿ? ಹಾಗೆ ಹೇಳಿದ್ರೆ ಇದನ್ನ ತಡ್ಕೊಳ್ಳೋದಕ್ಕೆ ಅವ್ರಿಗೆಲ್ಲ ಆಗುತ್ತಾ? ಮೊದಲೇ ತುಂಬಾ ಸೆನ್ಸಿಟಿವ್, ಈಗ ಪ್ರೆಗ್ನೆಂಟ್ ಬೇರೆ. ಇಲ್ಲ, ಖಂಡಿತ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ವಿಚಾರನ ಆರ್ತಿ ಅವ್ರಿಗೆ ಹೇಳ್ಬಾರ್ದು. ನನ್ನನ್ನೇ ಆಟ ಆಡಿಸ್ತೀರಾ? ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಲ್ಲ, ಮೆಸೇಜ್ ಮಾಡಿದ್ರೆ ಮೆಸೇಜಿಗೆ ರಿಪ್ಲೈ ಇಲ್ಲ. ಬನ್ನಿ ದುಬೈಯಿಂದ. ಎಲ್ಲಿಗೆ ಹೋಗ್ತೀರಾ? ಬಂದ್ಮೇಲೆ ಒಂದ್ ತಿಂಗಳು ನಿಮ್ಮ ಹತ್ರ ಮಾತಾಡಲ್ಲ. ನೋಡ್ತಾ ಇರಿ.
ಮಲ್ಕೊಂಡ್ಬಿಟ್ಟಿದ್ಯಲ್ಲ, ಊಟ ಗೀಟ ಮಾಡ್ತೀಯೋ ಇಲ್ವೋ? ವೇದಾಂತ್, ನಿನ್ನೆ ಕರಿತಿರೋದು, ಬಾ ಊಟಕ್ಕೆ. ಬೇಡ ಅಂದ್ರೆ ಬಿಡೋರು ಯಾರು? ರಾತ್ರಿ ಹೊತ್ತು ಊಟ ಮಾಡದೆ ಮಲ್ಕೋಬಾರ್ದು. ಬಾ. ನನ್ಗೆ ಹಸ್ವಿಲ್ಲ. ನಿನಗಂತೂ ಯಾವಾಗ್ಲೂ ಹಸ್ವಿರಲ್ಲ. ಬಾ ನೀನು. ಪ್ಲೀಸ್. ಏನ್ ಅಗ್ರಜ ನೀನು ತಟ್ಟೆ ಮೇಲೆ ರಂಗೋಲಿ ಬಿಡಿಸ್ಕೊಂಡು ಬೇಗ ಊಟ ಮಾಡ್ಬಾ, ವಿಡಿಯೋ ಗೇಮ್ಸ್ ಆಡೋಣ. ಅಗ್ರಜ, ನಿನಗೆ ನೆನಪಿದ್ಯಾ? ಮದುವೆಗಿಂತ ಮುಂಚೆ ನಾವು ತುಂಬಾ ವಿಡಿಯೋ ಗೇಮ್ಸ್ ಆಡ್ತಾ ಇದ್ವಿ. ಅವಾಗ ಸೋತವರು ಟ್ರೀಟ್ ಕೊಡಿಸ್ಬೇಕಾಗಿತ್ತು. ಆ ಟ್ರೀಟ್ ಕೊಡ್ಸೋಕೆ ನೈಟ್ ಎಲ್ಲ ಸುತ್ತಾಡ್ತಾ ಇದ್ವಿ. ಐ ಮಿಸ್ ದೋಸ್ ಡೇಸ್. ಬಾ, ಇವಾಗಲೂ ಬೇಗ ಊಟ ಮಾಡ್ಕೊ, ಗೇಮ್ ಆಡೋಣ. ಸೋತವರು ಮತ್ತೆ ಟ್ರೀಟ್ ಕೊಡಿಸ್ಬೇಕು. ಓಕೆ, ಊಟ ಮಾಡು ಬೇಗ. ಈ ಸಕ್ರಾಟ. ವೇದಾಂತ್, ಏನಾಯ್ತು? ಯಾರಿಗೆ ಓಕೆ ಅಂದ? ಏನಾಯ್ತು ವೇದಾಂತ್? ಪ್ಲೀಸ್ ಹೇಳು. ಇಡೀ ಜನ್ಮಕ್ಕಾಗಷ್ಟು ನೋವು ಒಂದೇ ದಿನ ಕೊಟ್ಟಿದ್ಯಲ್ಲ ವಿಕ್ರಾಂತ್. ನಾನಿದ ತಡ್ಕೊಂಡು ಹೇಗಿರ್ಲಿ? ವೇದಾಂತ್, 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 ವೇದಾಂತ್. ಮಿಸ್ಟರ್ ವೇದಾಂತ್ ವಸಿಷ್ಠ ಅವರು ಮಲ್ಕೊಂಡ್ಬಿಟ್ಟಿದಾರ. ಮಲ್ಕೊಂಡ ಈ ತರ ಮಲ್ಕೊಂಡ್ಬಿಟ್ಟಿದಾನೆ. ನಿಜವಾಗ್ಲೂ ಮಲಗಿದಾನ ಅಥವಾ ಡೌ ಮಾಡ್ತಿದ್ದಾನ? ಓಹೋ, ಇವಾಗ ಮಲ್ಕೊಂಡು 4 ಗಂಟೆಗೆ ನನ್ನ ಸ್ವೀಟ್ ನಿದ್ರೆನ ಹಾಳು ಮಾಡೋ ಪ್ಲಾನ್ ಇದೆ ಅನ್ಸುತ್ತೆ. ವೇದಾಂತ್, ವೇದಾಂತ್, ಇವನೇನಪ್ಪ ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಗುತ್ತೆ ಅಂತಲ್ಲ, ಆ ತರ ಆಯ್ತು ಇವನ್ ಕತೆ. ರೊಮ್ಯಾನ್ಸ್ ಪದದಲ್ಲಿ ಆರ್ ಕೂಡ ಗೊತ್ತಿರ್ಲಿಲ್ಲ. ಫುಲ್ ಸ್ಪೆಲ್ಲಿಂಗ್ ಹೇಳ್ಕೊಟ್ಟಿದ್ದೆ. ಈಗ ನೋಡಿದ್ರೆ ವರ್ಡೇ ಮರ್ತೋಗ್ಬಿಟ್ಟಿದ್ದಾನೆ. ಏನಪ್ಪ ಮಾಡೋದು ಇವಾಗ? ವೇದಾಂತ್, ಮಲ್ಕೊಬಿಟ್ಟಿದ್ದಾನಲ್ಲ ವೇದಾಂತ್. ತೇಜಸ್ ಬಗ್ಗೆ ವಿಚಾರಿಸಕ್ಕೆ ಹೇಳಿದ್ನಲ್ಲ, ಏನಾಯ್ತು? ಬಸ್ ಅದು ಅಣ್ಣಂದು ಸ್ವಿಚ್ ಆಫ್ ಬರ್ತಾ ಇದೆ. ಅದು ಅಲ್ಲದೆ ಅಣ್ಣ, ಆ ಅಮ್ಮ ನಮ್ಮ ಭಾಷೆಯಲ್ಲಿ ಮಾತಾಡ್ತಿಲ್ಲ, ಬೇರೆ ಭಾಷೆಯಲ್ಲಿ ಮಾತಾಡ್ತಾಳೆ. ಅದು ಯಾವ ಭಾಷೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಣ್ಣ. ಬೇರೆ ಭಾಷೆಯಲ್ಲಿ ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಾ? ಅಂದ್ರೆ ತೇಜಸ್ ಬೇರೆ ಸ್ಟೇಟ್ಗೆ ಹೋಗಿದಾನ? ತೇಜಸ್ ಹೋಗಿ 10 ದಿವಸ ಮೇಲೆ ಆಯ್ತು, ಇನ್ನೂ ನನಗೆ ಕಾಲ್ ಮಾಡಲಿಲ್ವಲ್ಲ.
ನನ್ಗೆ ಬೇಡ, ಅಟ್ಲೀಸ್ಟ್ ಅವನ ನತ್ತಿಗೆಗೆ ಫೋನ್ ಮಾಡಬೇಕಲ್ಲ. ಅವನು ಚಂದ್ರನ್ಗೂ ಫೋನ್ ಮಾಡಲಿಲ್ಲ ಅಂತೆ. ಎಲ್ಲಿ ಹೋಗಿರ್ಬೋದು? ಏನಾದರೂ ಆಗಿರ್ಬೋದಾ? ನಮಗೂ ಹಂಗೆ ಅನ್ಸಿದೆ ಬಾಸ್. ಒಂದು ಕೆಲಸ ಮಾಡು, ನಮ್ಮ ಎಸ್ ಐ ಇದ್ದಾನಲ್ಲ, ಅವನ ಹತ್ರ ಹೋಗು. ತೇಜಸ್ ಫೋನ್ ಟ್ರೇಸ್ ಮಾಡಿಸು. ಸರಿ ಬಾಸ್. ತೇಜಸ್ ಎಲ್ಲಿದ್ದಾನಂತ ನನಗೆ ಗೊತ್ತಾಗಬೇಕು. ನನಗೆ ಯಾಕೋ ನಮ್ಮ ದುಶ್ಮನ್ಗಳೂ ಸ್ಕೆಚ್ ಆಗಿದ್ದಾರೆ ಅನಿಸುತ್ತೆ. ನಾನು ಹೇಳಿದೆ ಆರ್ತಿ, ಹೋಗ್ಬೇಡ ವಿಕ್ರಾಂತ್, ಪ್ಲೀಸ್ ಹೋಗ್ಬೇಡ ಅಂತ. ಆದ್ರೂ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ. ಅವ್ರು ಯಾವಾಗ್ಲೂ ಹೀಗೆ ತಮ್ಮ ಮಾತೆ ನಡಿಬೇಕು ಅಂತ ಹೇಳ್ತಾರೆ. ಅವ್ರ ಮೇಲೆ ಬರ್ತಾ ಇರೋ ಅಷ್ಟು ಕೋಪ ನಿಮ್ಮ ಮೇಲೂ ಬರ್ತದೆ ಭಾವ. ಅವ್ರು ಹೀಗೆ ಮಾಡ್ತಾ ಇರೋದು ನೋಡಿದ್ರೆ ನಮ್ಮ ಮಗು ಹುಟ್ಟಿದ ಮೇಲೂ ಅವ್ರು ಬರಲ್ಲ ಅಂತ ಅನಿಸ್ತದೆ. ನಮ್ಮ ಮಗು ಹುಟ್ಟಿದ ಮೇಲೆ ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಹೇಳ್ಬೇಕು ಭಾವ? ಸಾರಿ ಆರ್ತಿ. ಭಾವ, ನಾನು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ ಅಷ್ಟೇ. ಅಷ್ಟಕ್ಕೆ ಯಾಕೆ ನೀವು ಸಾರಿ ಕೇಳ್ತಾ ಇದ್ದೀರಾ? ಅಯ್ಯೋ ಭಾವ, ಮರ್ತೇ ಬಿಟ್ಟೆ. ಕಾಫಿ ತೊಗೊಂಬರ್ತೀನಿ. ಸಾರಿ ಆರ್ತಿ, ವಿಕ್ರಾಂತ್ ಇನ್ ಬರೋದಿಲ್ಲ ಅನ್ನೋ ಸತ್ಯನ ಈ ಪರಿಸ್ಥಿತಿನ ನಿಮ್ಗೆ ಹೇಗೆ ಹೇಳಿ? ನನಗೀಗ ಸತ್ಯನ ಮುಚ್ಚಿಡದೆ ಬೇರೆ ಆಪ್ಷನ್ ಇಲ್ಲ. ಈಗ ನಾ ಮಾಡಬೇಕಾಗಿರೋದು ಪಿಂಡ ಪ್ರದಾನ. ಹಾಗಂದ್ರೆ ಏನ್ ಶಾಸ್ತ್ರಿಗಳೇ? ಈ ಜೀವ ದೇಹದಲ್ಲಿದ್ದಾಗ ತನ್ನ ಆಹಾರವನ್ನ ತಾನೇ ಸಂಪಾದನೆ ಮಾಡ್ಕೊತಾ ಇತ್ತು. ಆದರೆ ಈ ಜೀವ ದೇಹದಿಂದ ಯಾವಾಗ ಆಚೆ ಬರುತ್ತೋ ಆ ಜೀವಕ್ಕೆ ಯಾವಾಗ ಶಕ್ತಿ ಇರಲ್ಲ. ಆ ಜೀವ ನಿರಾಕಾರ ಆಗಿರುತ್ತೆ. ಹಾಗಾಗಿ ನಾವು 11 ದಿನಕ್ಕೆ ಪಿಂಡ ಪ್ರದಾನ ಮಾಡ್ತೀವಿ. ಅಂದ್ರೆ ನನ್ನ ತಮ್ಮನಿಗೆ ಊಟ ಮಾಡಿಸಿದಾಗ? ಖಂಡಿತ ಹೌದು ವೇದಾಂತವ್ರೆ. ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಹಸಿವಾಗಿರೋ ನಿಮ್ಮ ತಮ್ಮನಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಅವನಿಗೆ ಸದ್ಗತಿ ದೊರಕುತ್ತೆ, ಜೊತೆಗೆ ಅವನ ಆತ್ಮಕ್ಕೆ ನೆಮ್ಮದಿ ಸಿಗುತ್ತೆ. ವರ್ಷಕ್ಕೊಮ್ಮೆ ಶ್ರಾದ್ದ ಮಾಡೋದು ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ವಿಕ್ರಾಂತ್, ಇಷ್ಟೊತ್ತಾದ್ರೂ ಏನ್ ಮಾಡ್ತಿದ್ಯಾ? ಬಾ ಊಟ ಮಾಡೋಣ. ಅಗ್ರಜ, ಕೆಲಸ ತುಂಬ ಪೆಂಡಿಂಗ್ ಇದೆ, ನೀವು ಊಟ ಮಾಡ್ಕೊಳ್ಳಿ. ವಿಕ್ರಾಂತ್, ಕೆಲಸನ ಆಮೇಲೆ ಮುಗಿಸ್ಕೊ, ಎಲ್ಲರೂ ಕಾಯ್ತಿದಾರೆ. ಬಾ. ನಿನಗೆ ಗೊತ್ತಲ್ಲ ಅಗ್ರಜ, ಈ ಮುಂಬೈ ಪ್ರಾಜೆಕ್ಟು ಎಷ್ಟು ಟೈಮ್ ತಗೊಳುತ್ತೆ ಅಂತ. 5 ಅವರಿಂದ ಕೂತ್ಕೊಂಡು ಇಲ್ಲೇ ಇದ್ದೀನಿ, ಇನ್ನೂ ಮುಗ್ದಿಲ್ಲ ನೋಡು ಕೆಲಸ. ಸರಿ ವಿಕ್ರಾಂತ್, ಕೆಲಸ ಇದೆ ಒಪ್ಕೊಂಡೆ. ಹಾಗಂತ ಊಟ ತಿಂಡಿ ಬಿಟ್ಟು ಕೆಲಸ ಮಾಡಿದ್ರೆ ಆರೋಗ್ಯ ಹಾಳಾಗುತ್ತೆ. ಬಾ ಊಟ ಮಾಡಿ. ಇಲ್ಲ ಅಗ್ರಜ, ಕೆಲಸ ಇನ್ನೂ ತುಂಬ ಪೆಂಡಿಂಗಲ್ಲಿದೆ. ಈ ಪ್ರಾಜೆಕ್ಟ್ ಬಗ್ಗೆನೇ ಲಾಸ್ಟಲ್ಲಿ ಒಂದು ಕಾಲ್ ಮಾಡ್ತಾರೆ. ಆ ಕಾಲ್ ಅಂತೂ ತುಂಬ ಇಂಪಾರ್ಟೆಂಟ್. ಇಲ್ಲ ಅಂದರೆ ಇಷ್ಟು ದಿನ ವರ್ಕ್ ಮಾಡಿದ್ದಲ್ಲ
ಕ್ಷಮಿಸ್ಬಿಡು ದೇವ್ರೆ. ಪುರೋಹಿತರು ಭಸ್ಮನ ಮನೆಗೆ ತಗೊಂಡು ಹೋಗ್ಬಿಡಿ ಅಂತ ಹೇಳಿದ್ರು. ಆದ್ರೆ ನನಗಿದು ಬಿಟ್ಟರೆ ಆಪ್ಷನ್. ದ್ವೇಷ ಸಮರವೇ ಆಟಗಳು, ಭ್ರಾಂತಿ ಭೀತಿಯ ಪಾಠಗಳು, ಕವಿದಿವೆ ಕತ್ತಲೆ ಕೂಟಗಳು, ನಿಲ್ಲದು ಕಾಲದ ಓಟಗಳು. ಅಯ್ಯೋ ಬಾಸು ಬಂದೇ ಬಿಟ್ಟಿದ್ದಾರೆ. ಕಾಫಿ ಟೀ ಕುಡ್ಕೊಂಡ್ ಬರೋಷ್ಟರಲ್ಲಿ ಬಾಸ್ ಎಲ್ಲಿ ಬೆಳಗ್ಗೆ ಕಾಣೆ ಆಗ್ಬಿಟ್ಟಿದ್ರಿ? ನಾನು ಟಿವಿ ನ್ಯೂಸ್ ಚಾನಲ್ಗೆ ಆ್ಯಡ್ ಕೊಡೋಣ ಅಂತ ಇದ್ದೆ. ನಮ್ಮ ಬಾಸು ಕಾಣೆ ಆಗ್ಬಿಟ್ಟಿದ್ದಾರೆ. ವೇದಾಂತ್ ವಸಿಷ್ಠ ಗೋಧಿ ಮೈ ಬಣ್ಣ ಅಸಾಧಾರಣ ಮೈಕಟ್ಟು ಅಂತ, ಅಲ್ಲ ಸಾಧಾರಣ ಮೈಕಟ್ಟು ಅಂತ. ಮಗನೇ ಖರಾಬ್ ಕಾಂತ, ಬಾಸ್ ಯಾಕೋ ಖರಾಬ್ ಮೂಡಲ್ಲಿರಂಗಿದ್ದಾರೆ. ತಲಾಟೆ ಮಾಡಬೇಡ, ಇಲ್ಲ ಅಂದ್ರೆ ನೀ ತಲೆ ಎಗ್ರೋಗೋದು ಗ್ಯಾರಂಟಿ. ಮುಚ್ಕೊಂಡಿರೋದೇ ಒಳ್ಳೇದು. ಬಾಸ್ ಆಫೀಸಿಗೆ ಬರ್ತೀರಾ ಹೆಂಗೆ? ಅರ್ಥ ಆಯ್ತು ಬಿಡಿ. ನೀವು ಸೈಲೆಂಟ್ ಆಗಿದ್ದೀರಾ ಅಂದ್ರೆ ನಿಮಗೆ ಬೇರೆ ಯಾವುದೋ ಇಂಪಾರ್ಟೆಂಟ್ ಕೆಲಸ ಇದೆ. ಯಾವುದಾದ್ರೂ ಇಂಪಾರ್ಟೆಂಟ್ ಕಾಲ್ ಬಂದ್ರೆ ನಾನೇ ಮಾತಾಡ್ಬಿಟ್ಟು ಆಮೇಲೆ ನಿಮಗೆ ಕನೆಕ್ಟ್ ಮಾಡ್ತೀನಿ. ಬರಲಾ? ಇದೇನಿದು ಬಾಕ್ಸು? ಇದರಲ್ಲಿ ಏನಾದ್ರು ತಿನ್ನೋ ಐಟಮ್ ಇರ್ಬೋದಾ, ಇಲ್ಲ ಏನಾದರೂ ಗಿಫ್ಟ್ ಐಟಮ್ ಇರ್ಬೋದಾ? ಯಾವುದಕ್ಕೂ ಇದನ್ನ ಅಪೇಸ್ ಮಾಡ್ಕೊಂಡು ಹೋಗ್ಬಿಡೋಣ. ಬಾಸ್ ಇದೇನಿದು ಬಾಕ್ಸು? ಕೊಡಿ, ನಾನು ಇಟ್ಕೊಂಡಿರ್ತೀನಿ. ಬೆಳಗ್ಗೆ ಮಾಡಿಕೊಟ್ಟಿದ್ದ ಕಾಫಿ ತುಂಬಾ ಚೆನ್ನಾಗಿತ್ತು. ಇನ್ನು ನೀನು ಟಿಫನ್ ಕೊಟ್ಟು ಇದೇನು ಪರಿ ಇವಾಗ ತರಕಾರಿ ಎಷ್ತಾ ಇದೆಯಾ? ನೀನು ಟಿಫನ್ ಮಾಡ್ಕೊಡೋದು ಯಾವಾಗ? ಮಿಸ್ಟರ್ ಪರಿಮಳ ಮಂಜುನಾಥ್ ಅವರೇ, ನೀವು ನಳಪಾಕ ಇಳಿಸೋದೇ ಯಾವಾಗ? ನಾವು ಅದನ್ನ ಸೇವಿಸುವುದು ಯಾವಾಗ? ಸೇವಿಸಿದ ನಂತರ ನಾವು ಆಫೀಸಿಗೆ ಪ್ರಯಾಣ ಬೆಳೆಸುವುದು ಯಾವಾಗ? ಅಯ್ಯ, ಏನ್ ಗಂಡಸ್ರಿ ನೀವುಗಳೆಲ್ಲ, ಒಂದು ನಯಾ ಪೈಸೆ ಸೂಕ್ಷ್ಮ ಇಲ್ಲ. ಅಲ್ಲಿ ಮಗಳು ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ, ನಿಮಗೆ ತಿಂಡಿ ಚಿಂತೆನಾ? ಯಾಕೆ, ಏನಾಯ್ತು? ಆರ್ತಿ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾಳೆ? ಪಾಪ ವಿಕ್ಕಿ ಫೋನ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ. ನಮ್ಮ ವಿಕ್ರಾಂತ ಹಾಗಲ್ವಲ್ಲ, ಅವ್ನು ಯಾವಾಗಲೂ ಫೋನ್ ಮಾಡ್ತಾನೆ ಇರ್ತಾನೆ. ಅವ್ನು ಯಾಕೆ ಈ ಥರ ಮಾಡ್ತಿದ್ದಾನೋ ಗೊತ್ತಾಗ್ತಾ ಇಲ್ಲ. ದಿವ್ಸಕ್ಕೆ 10 ಸಲ ಫೋನ್ ಮಾಡೋನು ಈ 2 ದಿನದಲ್ಲಿ ಒಂದು ಫೋನು ಮಾಡಿಲ್ಲ. ಅಲ್ಲ ರೀ, ಅವಳ ಮುಖದಲ್ಲಿ ಏನೋ ಒಂದು ಬೇಜಾರು, ಎಲ್ಲೋ ಕಳೆದು ಹೋಗಿರ್ತಾಳೆ. ನಮಗೆ ತೋರಿಸ್ಕೊಳ್ದೇ ಇರಬಹುದು, ಆದರೆ ಮುಖ ಸಪ್ಪಗೆ ಮಾಡ್ಕೊಂಡು ಕೂತಿರ್ತಾಳೆ. ತುಂಬಿದ ಗರ್ಭಿಣಿ ಈ ಟೈಮಲ್ಲಿ ಹೇಗಿರಬೇಕು? ಮೈಸೂರು ಅರಮನೆಗೆ ದೀಪದ ಅಲಂಕಾರ ಮಾಡಿದರೆ ಹೊಳಿತಾ ಇರುತ್ತಲ್ಲ, ಹಾಗಿರಬೇಕು. ಆದರೆ ಅವಳ ಮುಖದಲ್ಲಿ ಆ ಕಳೆನೇ ಇಲ್ಲ. ಈ ಟೈಮಲ್ಲಿ ಈ ಥರ ಇದ್ದರೆ ಹೇಗೆ ಹೇಳಿ? ಸರಿ, ನೀನು ಅಡುಗೆ ಮುಂದುವರಿಸು, ನಾನು ಮಾತಾಡ್ತೀನಿ. ಅರಿ ಹೇಳಿ, ನೀವೇನು ಊಟಕ್ಕೆ ಬರ್ತೀರೋ ಇಲ್ವೋ? ಊಟದ ವಿಚಾರಕ್ಕಲ್ಲ ಪರಿ ನಾನು ಫೋನ್ ಮಾಡಿದ್ದು. ಮತ್ತೆ ಬೆಳಗ್ಗೆ ಆರ್ತಿ ಬೊಂಬೆ ಬೇಕು ಅಂತ ಹೇಳಿದ್ಲು. ಅದನ್ನ ತಗೊಂಡು ಬರೋಣ ಅಂತ ಇಲ್ಲೇ ಅಂಗಡಿಗೆ ಬಂದಿದ್ದೆ. ನಾನೆಲ್ಲೋ ಅದ್ರ ಬೆಲೆ 500-600 ರೂಪಾಯಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಅವಳು ಇಷ್ಟಪಟ್ಟಿರೋ ಬೊಂಬೆ ಬೆಲೆ 5,500 ರೂಪಾಯಿ ಹೇಳ್ತಾ ಇದ್ದಾರೆ. ಏನು, ಒಂದು ಗೊಂಬೆಗೆ 5,500? ಅಲ್ಲ ರೀ, ನಮ್ಮ ಮನೆ ಬಾಡಿಗೆನೇ 6,000.
ಆ ಗೊಂಬೆಲಿ ಅಂಥದ್ದು ಏನ್ರಿ ಇದು 5,500 ಕೊಡುವಂಥದ್ದು? ಪಾಪ ಪರಿ ನಮ್ಮ ಆರ್ತಿ, ಅವಳು ಇಷ್ಟಪಟ್ಟಿದ್ದು ಬೊಂಬೆ ಥರನೇ ಇದೆ ಪರಿ. ಆದರೆ ನನ್ನ ಜೇಬಲ್ಲಿ ಎಲ್ಲ ತಡ್ಕಾಡಿದ್ರು 1,000 to 1,500 ರೂಪಾಯಿ ಇರ್ಬೋದು. ಮಂತ್ ಎಂಡ್ ಬೇರೆ. ನಿನ್ನ ಹತ್ರ ಏನಾದರೂ ಸ್ವಲ್ಪ ದುಡ್ಡಿದೆಯಾ? ಅಲ್ಲ ರೀ, ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರಬೇಕು ಹೇಳಿ? ನಿನ್ನ ಸಾಸಿವೆ ಡಬ್ಬದಲ್ಲಿ ಏನಾದರೂ ಇದೆಯಾ ನೋಡು ಪರಿ. ರೀ, ನನಗೆ ಗೊತ್ತಿರಲ್ವೇನ್ರಿ ಯಾವ ಡಬ್ಬದಲ್ಲಿ ಎಷ್ಟು ದುಡ್ಡು ಇಟ್ಟಿರ್ತೀನಿ ಅಂತ. ಅದರಲ್ಲಿ ಒಂದು 100-200 ಇರಬೇಕಷ್ಟೆ. ಏನು ಮಾಡೋದು ಪರಿ ಇವಾಗ? ರೀ, ಅವಳು ಕೇಳಿದ್ರೆ ಈ ತಿಂಗಳು ಸಂಬಳ ಬಂದಮೇಲೆ ತಂದ್ಕೊಡ್ತೀವಿ ಅಂತ ಹೇಳಿದ್ರಾಯ್ತು. ಅವಳು ಅರ್ಥ ಮಾಡ್ಕೋತಾಳೆ. ಅವಳು ಅರ್ಥ ಮಾಡ್ಕೋತಾಳೆ ಅಂತ ನಾವು ಸುಮ್ಮನೆ ಇದ್ಬಿಟ್ರೆ ಆಗುತ್ತಾ ಪರಿ? ಪಾಪ ಮಗಳು ತುಂಬ ಸಂಕೋಚದಿಂದಲೇ ಕೇಳಿದ್ಲು. ನಾನೇ ತುಂಬ ಉತ್ಸಾಹ ತೋರಿಸ್ಬಿಟ್ಟು ಅವಳಿಗೆ ಭರವಸೆ ಕೊಟ್ಬಿಟ್ಟು ಬಂದ್ಬಿಟ್ಟೆ, ಇವತ್ತು ಸಂಜೆ ತಂದ್ಕೊಡ್ತೀನಿ ಅಂತ. ಈಗ ತುಂಬ ಬೇಜಾರಾಗ್ತಾ ಇದೆ. ಈ ಥರ ಸಣ್ಣ ಸಣ್ಣ ಬೇಜಾರುಗಳು ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ಇದ್ದಿದ್ದೆ ಕಣ್ರಿ. ಆಸೆ ಬೆಟ್ಟದಷ್ಟು, ದುಡ್ಡು ಮಾತ್ರ ಸಾಸಿವೆ ಕಾಳಿನಷ್ಟು. ತುಂಬ ನಾಚಿಕೆ ಆಗ್ತಾ ಇದೆ ಪರಿ. ಅಪ್ಪ ಆಗಿ ಮಗಳು ಒಂದು ಚಿಕ್ಕ ಬೈಕೇನೋ ಏರಿಸೋದಕ್ಕೆ ಆಗಲಿಲ್ವಲ್ಲ ಅಂತ. ನನಗೂ ಗೊತ್ತಿಲ್ಲ ರೀ. ನನ್ನ ಪರ್ಮಿಷನ್ ಇದೆ, ನನ್ನ ವಸ್ತುಗಳನ್ನ ಮುಟ್ಟೋದಕ್ಕೆ ನಿಮ್ಗೆ ಯಾರು ಹೇಳಿದ್ದು? ನಿಮ್ಮನ್ನೇ ಕೇಳ್ತಿರೋದು. ಕೇಳ್ದೆ ಅದನ್ನ ಯಾಕೆ ತಗೊಂಡ್ರಿ? ವೇದಾಂತ್, ಏನಾಯ್ತು? ಯಾಕೆ ಅಮ್ಮನ ಮೇಲೆ ಕೂಗಾಡ್ತಿದ್ಯಾ? ಅಮ್ಮ, ಏನಾಯ್ತಮ್ಮ? ಅದು ಮೇಲೆ ಡಬ್ಬ ಇತ್ತು, ಕ್ಲೀನ್ ಮಾಡುವಾಗ ನೋಡಿದೆ. ಏನಿದೆ ಅಂತ ನೋಡೋಣ ಅಂತ ತೆಗಿಯಕ್ಕೆ ಹೋದೆ ಅಷ್ಟೇ. ಯಾವ್ದೋ ಅದನ್ನೇ ಯಾಕೆ ನೋಡ್ಬೇಕಿತ್ತು? ದಯವಿಟ್ಟು ಕ್ಷಮಿಸಿ, ನನ್ನಿಂದ ತಪ್ಪಾಯ್ತು. ಇನ್ನು ಈ ಥರ ಮಾಡಲ್ಲ. ಅಮ್ಮ, 1 ನಿಮಿಷ. ವೇದಾಂತ್, ಯಾಕೆ ಏನಾಯ್ತು? ಅಮ್ಮನ ಮೇಲೆ ಯಾಕೆ ರೆಗಾಡ್ತಾ ಇದ್ಯಾ? ಅಷ್ಟಕ್ಕೂ ನಿನ್ ವಸ್ತುಗಳನ್ನ ಯಾಕೆ ಮುಟ್ಬಾರ್ದು? ಅದ್ರಲ್ಲಿ ಏನಿದೆ ಅಮ್ಮಂಗೆ ಬೈಯೋ ಅಂಥದ್ದು? ಓಪನ್ ಮಾಡೋದನ್ನ ಏನಿದೆ ನೋಡೇ ಬೇಡಣ ಅದರಲ್ಲಿ. ವೇದಾಂತ್, ನಾನ್ ನಿನ್ ಹೆಂಡ್ತಿ, ನನ್ನ ಹತ್ರ ಏನ್ ಪರ್ಸನಲ್ಲು? ನನಗೂ ಅದ್ರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಅಧಿಕಾರ ಇಲ್ವಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಆರ್ತಿಯಲ್ಲಿ ಇಷ್ಟೊತ್ತು ಮಲಗಿದ್ಲು, ಈಗ ಎದ್ದಿದ್ದಾಳೆ. ಗೊಂಬೆ ಬಗ್ಗೆ ಏನಾದರೂ ಕೇಳಿದ್ಲಾ? ಪಾಪ ರೀ, ಏನು ಕೇಳಲಿಲ್ಲ. ಮಗಳು ತುಂಬಿದ ಬಸ್ರಿ, ಅವಳು ಬಸ್ರಿ ಬೈಕ್ ಏನೋ ತೀರ್ಸೋದಕ್ಕಾಗಲಿಲ್ಲ. ರೀ, ನಮ್ಮ ಮಗಳು ಇವತ್ತೇ ಬೇಕು ಅಂತೇನು ಕೇಳಲಿಲ್ಲ. ಸಂಬಳ ಬರುತ್ತಲ್ಲ, ಆಗ ತಂದ್ಕೊಟ್ರಾಯ್ತು ಬಿಡಿ. ಅದಕ್ಕೆ ಯಾಕ್ರಿ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀರಾ? ನಾನೇ ಬೆಳಗ್ಗೆ ತುಂಬ ಉತ್ಸಾಹದಿಂದ ಸಂಜೆ ಆಫೀಸ್ನಿಂದ ಮನೆಗೆ ಬರ್ತಾ ತಂದ್ಕೊಡ್ತೀನಿ ಅಂತ ಹೇಳಿಬಿಟ್ಟೆ. ಈಗ ಅವಳು ಬಂದು ಗೊಂಬೆಯಲ್ಲಿ ಅಂತ ಕೇಳಿದ್ರೆ ನನಗೆ ಅವಮಾನ ಆಗಲ್ವಾ? ಕರಡಿ ಪಾಪು, ಕುಚಿ ಕುಚಿ. ಅಂಜು, ಯಾರು ತಂದಿದ್ದು? ಅಪ್ಪನಾ? ಹಾ ಅಕ್ಕ, ಅಪ್ಪನೇ.
ಅನ್ನೋ ಅಕ್ಕ, ವಿಕ್ಕಿ ಬಾವ ಬರೋ ತನಕ ಇದೇ ಬೊಂಬೆನ ವಿಕ್ಕಿ ಬಾವ ಅನ್ಕೊಂಡು ಅವ್ರಿಗೆ ಏನೇನ್ ಬೈಬೇಕು, ಏನೇನ್ ಹೇಳ್ಬೇಕು, ಎಷ್ಟು ಪ್ರೀತಿ ತೋರ್ಸ್ಬೇಕು ಎಲ್ಲ ಈ ಬೊಂಬೆ ಮೇಲೆ ತೋರ್ಸು, ಆಯ್ತಾ? ಏ ಅಂಜು, ಇಲ್ಲ ಕಣ, ವಿಕ್ಕಿ ಅವ್ರ ಜಾಗದಲ್ಲಿ ಬೇರೆ ಯಾರು ಬರೋದಕ್ಕೂ ಚಾನ್ಸೇ ಇಲ್ಲ. ಇದು ನನ್ ಮಗು ತರ. ಸರಿ ಅಕ್ಕ, ಅದಕ್ಕೇನಾದ್ರೂ ಹೆಸರಿಡೆ? ಮುದ್ದುಗುಮ್ಮ. ತುಂಬಾ ಓಲ್ಡ್ ಫ್ಯಾಷನ್ ಅಕ್ಕ. ಕೊತ್ತಿಮರಿ ನೀನದು. ಹಾ, ಕರಡಿ ಮರಿ. ಏನಕ್ಕ ನೀನು ಬರೀ ಬೋರಿಂಗ್ ಹೆಸರು ಇಡ್ತಿದ್ಯಾ? ಅದೇ ಇಂಗ್ಲಿಷ್ ಅಲ್ಲಿ ಟೆಡಿ ಬೇರ್ ಅಂದ್ರೆ ಸುಮ್ನಿರ್ತೀರಾ? ಅದೇ ನನ್ ಪ್ರೀತಿಯಿಂದ ಕನ್ನಡದಲ್ಲಿ ಕರಡಿ ಮರಿ ಅಂತ ಹೇಳಿದ್ರೆ ತಪ್ಪಾಗತ್ತಾ? ನೀನಲ್ಲಮ್ಮ ನನ್ ಮಾತ್ ಕೇಳ್ತೀಯ? ದೊಡ್ಡವ್ರು ಹೇಳ್ದಂಗೆ ನಡಿಲಿ ಬಿಡು. ಶುರು ಆಗ್ಲಿ ವಿಕ್ಕಿ ಬಾವನ್ ಗುಣಗಾನ. ಕರಡಿ ಪಾಪು ಕುಚ್ಚು ಕುಚ್ಚು. ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲಮ್ಮ. ಇತ್ತೀಚೆಗೆ ವೇದ ನಡವಳಿಕೆ ನಂಗೆ ಯಾಕೋ ಅರ್ಥನೇ ಆಗ್ತಿಲ್ಲಮ್ಮ. ಯಾಕಮ್ಮ, ಏನಾಯ್ತು? ವೇದಾಂತ್ ಕೂಗಾಡೋದು, ಸಿಟ್ ಮಾಡ್ಕೊಡೋದು ನಂಗೇನು ಹೊಸದಲ್ಲ. ಇತ್ತೀಚೆಗೆ ತುಂಬಾ ಡಿಫ್ರೆಂಟ್ ಆಗಿ ಆಡ್ತಿದ್ದಾನಮ್ಮ. ಅಂದ್ರೆ ಅವ್ನು ನಿಮ್ಮನ್ನ ಬೈದಾಗ ಅವ್ನ ಮನ್ಸಲ್ಲಿ ಸಿಟ್ಟಿಗಿಂತ ಜಾಸ್ತಿ ಸಂಕಟನೇ ಎದ್ದು ಕಾಣಿಸ್ತಿತ್ತಮ್ಮ. ಅವ್ನ ಮನ್ಸಲ್ಲಿ ಏನೋ ಕೊರಕಿದೆ ಅನ್ಸುತ್ತೆ. ಈಗ ಒಂದ್ 2 ದಿನದಿಂದ ಅಂತೂ ವೇದಾಂತ್ ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾನಮ್ಮ. ಮಾತಾಡ್ಸಿದ್ರೆ ಮಾತಾಡಲ್ಲ, ಯಾವಾಗ್ಲೂ ಬೇಜಾರಲ್ಲೇ ಇರ್ತಾನೆ. ಹೌದು ಅಮೂಲ್ಯ ಅವರೇ, ನಾನು ವೇದಾಂತ್ ಅವ್ರನ್ನ ಗಮನಿಸ್ತಾ ಇದ್ದೀನಿ. 2 ದಿನದಿಂದ ತುಂಬಾ ನೋವಿನಲ್ಲಿದ್ದಾರೆ. ಏನು ಅಂತ ನೀವು ವಿಚಾರಿಸಿದ್ರಾ? ಹೇಳ್ದಮ್ಮ, ಆದ್ರೆ ಅವನೇನೂ ಉತ್ತರನೇ ಕೊಡ್ತಾ ಇಲ್ಲ. ಆದ್ರೆ ಅವನ ಕಣ್ಣು ಹೇಳ್ತಾ ಇದೆ ಏನೋ ಆಗಿದೆ ಅಂತ, ಆದ್ರೆ ಅವನ್ ಮಾತ್ರ ಹೇಳ್ತಾನೆ ಇಲ್ಲ. ಬಹುಶಃ ಅವ್ರ ಮನಸ್ಸಿನಲ್ಲಿ ಏನೋ ಕೊರಗಿದೆ. ಅದನ್ನ ಬಾಯಿ ಬಿಟ್ಟು ಹೇಳಕ್ಕಾಗ್ದೆ, ಮನಸ್ಸಿನಲ್ಲಿ ಇಟ್ಕೊಳಕ್ಕಾಗ್ದೆ ಸಂಕಟ ಪಡ್ತಿದಾರ ಅಂತ. ಅದೇ ನನಗೂ ಗೊತ್ತಾಗ್ತಿಲ್ಲಮ್ಮ, ಯಾವ ವಿಚಾರ ಅವನ ಮನ್ಸಲ್ಲಿ ಕೊರಿತಿದೆ ಅಂತ. ಅಲ್ಲ, ನನ್ನ ಹತ್ರ ಹೇಳ್ಕೊಳಕ್ಕಾಗ್ದಿರೋ ಅಂತ ವಿಚಾರ ಏನಿರ್ಬೋದು? ನಾನಂತೂ ಬಿಡಲ್ಲ. ಇವತ್ತು ವೇದಾಂತ ಕೇಳ್ತೀನಿ, ಏನು ಅಂತ ಬಾಯಿ ಬಿಡಿಸ್ತೇನೆ. ಬೇಡ ಮೂಲ್ಯ ಅವ್ರೆ, ಎಲ್ಲರ ಜೀವನದಲ್ಲೂ ಕಷ್ಟ, ಸುಖ, ನೋವು, ನಲಿವು ಇದ್ದೇ ಇರತ್ತೆ. ಎಲ್ಲನೂ ಎಲ್ಲರ ಹತ್ರ ಹೇಳ್ಕೋಬೇಕು ಅಂತಿಲ್ಲ. ಒಂದ್ಸಲ ಹೇಳ್ಕೋಬೇಕು ಅಂತ ಅನ್ಸುತ್ತೆ, ಆದ್ರೆ ಅದಕ್ಕೆ ಪರಿಸ್ಥಿತಿ ಸರಿ ಹೊಂದಿರಲ್ಲ. ಪರಿಸ್ಥಿತಿ ಏನು ಅಂತ ಗೊತ್ತಾಗದೆ ನಾವು ಹೋಗಿ ಅವ್ರ ಹತ್ರ ಕೇಳಿದ್ರೆ ಅವ್ರಿಗಿನ್ನೂ ನೋವಾಗ್ಬೋದು ಅಲ್ವಾ? ಇದಂತವ್ರಿಗೆ ಸ್ವಲ್ಪ ಸಮಯ ಕೊಡಿ. ನೀನು ಮಾಡೋ ಕಾಫಿ ನನ್ನ ಪಾಲಿಗೆ ಅಮೃತ ಪರಿ. ಅಷ್ಟಕ್ಕೂ ನಾನೇನು ಕೇಳ್ತೀನಿ, ಒಂದು ಅರ್ಧ ಕಪ್ ಕಾಫಿ ತಾನೆ. ಕಾಫಿ ಕುಡಿದ್ರೆ ನನ್ನ ತಲೆಯಲ್ಲಿರೋ ಒತ್ತಡ ಎಲ್ಲ ನಿವಾರಣೆ ಆಗುತ್ತೆ. ಏನಿವತ್ತು ಮಂಜುನಾಥ್ ಅವರು ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಿದ್ದೀರಾ? ಇದಕ್ಕೇನು ಕಮ್ಮಿ ಇಲ್ಲ. ಬರೀ ಈಗ ಇನ್ನೊಂದು ಕಪ್ ಕಾಫಿ ಕೊಟ್ಬಿಟ್ರೆ ಕುಡಿದು ಫ್ರೆಶ್ ಆಗಿ ಆಫೀಸ್ಗೆ ಹೋಗ್ತೀನಿ. ಆಯ್ತು, ಸ್ವಲ್ಪ ಸ್ಟ್ರಾಂಗ್ ಇರಲಿ. ಸಕ್ಕರೆ ಜಾಸ್ತಿ ಪರಿ. ನಿಮ್ಗೇನ್ರಿ ಆಗಿದೆ? ಜನ ಸಕ್ಕರೆ ತಿನ್ನಬಾರ್ದು, ಕಡಿಮೆ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ರೆ ನೀವು 1 ಲೋಟಕ್ಕೆ 2 ಸ್ಪೂನ್ ಕೇಳ್ತಾ ಇದ್ದೀರಲ್ಲ. ಮಂಜುವರೇ, ತೇಜಸ್ ಎಲ್ಲಿ ಅಂತ? ಸರ್, ಇವ್ರ ತಮ್ಮ ಎಲ್ಲಿ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಗೊತ್ತಿಲ್ಲದೆ ಇರೋ ವಿಚಾರನ ನಾನು ಹೇಗೆ ಹೇಳೋಕ್ಕಾಗತ್ತೆ? ನೋಡಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಮರ್ಯಾದೆ ಗಂಜೋರು ಅಂತ ತುಂಬಾ ಸೈಲೆಂಟ್ ಆಗಿ ಕೇಳ್ತಾ ಇದ್ದೀನಿ. ಏನಾದ್ರೂ ಬಾಲ ಬಿಚ್ಚಿದ್ರೆ ಬೋಲ ಕೊಟ್ಟು ಮಾಡಿ ಹೇಳ್ಬೇಕಾಗುತ್ತೆ. ಹೇಳಿ, ತೇಜಸ್ ಎಲ್ಲಿ ಅಂತ? ಸರ್, ನಾನು ನಿಜ ಹೇಳ್ತಾ ಇದ್ದೀನಿ ಸರ್. ನೋಡಿ ಮಂಜುನಾಥ್ ಅವರೇ, ತೇಜಸ್ ಅವರು ಕಡೆ ಸರಿ ಕಾಲ್ ಮಾಡಿರೋದು ನಿಮ್ಮ ಮಗಳಿಗೆ.
ನಿಮ್ಮ ಮಗಳು ಕಾಲ್ ಮಾಡಾದ್ಮೇಲೆ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ. ಅವತ್ತಿಂದ ಇಲ್ಲಿನ ತನಕ ತೇಜಸ್ ಕಾಣಿಸ್ತಾ ಇಲ್ಲ. ಅವನ್ ಕಾಣೆ ಆಗಿ 10 ದಿವಸದ ಮೇಲಾಯ್ತು. ಅವ್ರು ಕಾಣೆ ಹಾಕಿನ ಮುಂಚೆ ದಿನ 25 ಸಲ ನಿಮ್ಮ ಮಗಳಿಗೆ ಕಾಲ್ ಮಾಡಿರೋದು. ನಮ್ಗೆ ತೇಜಸ್ ಅವ್ರ ಕಾಣೆ ಆಗಿರೋ ಬಗ್ಗೆ ನಿಮ್ಮ ಮೇಲೆ ಅನುಮಾನ ಇದೆ. ಹೇಳಿ ಮಂಜು ಅವರೇ, ತೇಜಸ್ ಎಲ್ಲಿ ಅಂತ? ಸರ್, ತೇಜಸ್ ಎಲ್ಲಿದ್ದಾನೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನೋಡಿ ಸರ್, ಆ ತೇಜಸ್ಸು ನನ್ನ ಮಗಳು ಅದಿತಿ ಹಿಂದೆ ಬಿದ್ದಿದ್ದ. ಅವಳನ್ನ ಆತನಿಗೆ ಮದುವೆ ಮಾಡಿಕೊಡಿ ಅಂತ ನಮಗೆ ಒತ್ತಾಯ ಮಾಡ್ತಾ ಇದ್ದ. ಆದರೆ ಅವನ ನಡತೆ ಸರಿ ಇರಲಿಲ್ಲ. ಅದಕ್ಕೆ ನಮ್ಮ ಕುಟುಂಬದವ್ರಿಗೆ ಯಾರಿಗೂ ಅವನಿಗೆ ನಮ್ಮ ಮಗಳನ್ನು ಕೊಡೋದಕ್ಕೆ ಇಷ್ಟ ಇರಲಿಲ್ಲ. ನನ್ನ ಮಗಳು ಕೂಡ ಅವನಿಗೆ ನೇರವಾಗಿ ಹೇಳಿದ್ಲು, ನಿನ್ನನ್ನು ಕಂಡ್ರೆ ನನಗಿಷ್ಟ ಇಲ್ಲ ಅಂತ. ಆದರೂ ಅವನು ನನ್ನ ಮಗಳಿಗೂ ನಮ್ಮ ಕುಟುಂಬಕ್ಕೂ ಹಿಂಸೆ ಕೊಡ್ತಾನೆ ಇದ್ದ. ಮದುವೆ ಮಾಡಿಕೊಡಿ ಅಂತ ಪದೇ ಪದೇ ಪೀಡಿಸ್ತಾನೆ ಇದ್ದ. ನನ್ನ ಮಗಳು ಮದುವೆ ದಿವಸನೂ ಅವನು ಫೋನ್ ಮಾಡಿ ಮದುವೆ ಮಾಡಿಕೊಡಿ ಅಂತ ಪೀಡಿಸ್ತಾನೆ ಇದ್ದ. ನಾನು ಆಗಲ್ಲಪ್ಪ ಅಂತ ಹೇಳಿ ಫೋನ್ ಕಟ್ ಮಾಡಿದ್ದೆ. ಅಷ್ಟೇ ಸರ್ ನನಗೆ ಗೊತ್ತಿರೋದು. ನಿನ್ನ ಮಗಳ ಜೊತೆ ಮಾತಾಡಿರೋದೇ ಕೊನೆ. ಅದಾದ್ಮೇಲೆ ನಮ್ಮ ಹತ್ರನೂ ಮಾತಾಡಿಲ್ಲ. ಮಂಜು ಅವರೇ, ತೇಜಸ್ ಅವರ ಫೋನು ಮುಂಬೈಯಲ್ಲಿ ಸಿಕ್ಕಿದೆ. ಹೇಳಿ ಏನ್ ಮಾಡಿದ್ರಿ ಅಂತ. ದಯವಿಟ್ಟು ಸರ್ ನಮ್ಮನ್ನ ಬಿಟ್ಟುಬಿಡಿ. ಸಾರಿ ಅದ್ವೈತ, ನಾನು ಹೋಗಲೇಬೇಕು. ವಿಕ್ರಾಂತ್, ವಿಕ್ರಾಂತ್, ಸಾರಿ ಮಿಸ್ಟರ್ ವೇದಾಂತ್, ನಿಮ್ಮ ತಮ್ಮ ಆಕ್ಸಿಡೆಂಟಲ್ಲಿ ತೀರೋಗಿದ್ದಾರೆ. ನಿನ್ ಕೋಪ ನನಗೆ ಅರ್ಥ ಆಗುತ್ತೆ ವೇದಾಂತ್, ಆದ್ರೆ ಇದೇನಿದು ವೇದಾಂತ್, ನಂಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ನೋಡು, ನಿನ್ನ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತೀಯ ಅಲ್ವಾ? ಏನಾಗ್ತಿದೆ ಅಂತ ನನ್ನ ಹತ್ರ ಶೇರ್ ಮಾಡ್ಕೋ ವೇದಾಂತ್. ಏನ್ ಕಾಡ್ತಿದೆ ನಿನ್ ಮನ್ಸೊಳಗೆ? ಬರ್ತಿದ್ದೇನೆ, ಮಲ್ಕೋತೀನಿ. ಕೊನೆಯಿರದಂಥ ಪ್ರೀತಿಗೆ ಕೊನೆಯನ್ನು ಕಾಣು ಕಣ್ಣಿಗೆ, ಕಣ್ಣ ಹನಿಯೇ ಕೊಡುಗೆ. ಭರವಸೆಯನ್ನು ಕಾಣದ ಬಾಳನು ಬಾಳಬೇಕಿದೆ, ಬೆಳಕೆ ಇರದೆ ಬದುಕೆ. ಮುಗಿಲ ಸೇರಲು ಹನಿಯೂ ಹೊರಟಿದೆ. ಕೊಡೋಣ ಮತ್ತು ಕೊಡಣ್ಣ ನಡುವೆ ನಾವೊತ್ತು ಮಾತ್ರ ವ್ಯತ್ಯಾಸ. ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ಬುದ್ಧಿ ಚುರುಕಾಗಿರ್ಬೇಕು, ಕಿವಿಯಲ್ಲ.
ಏನೆಲ್ಲ ತರಲೆ ಬರೀತಾರಪ್ಪ ಶುಭಾಶಯದ ಹೆಸರಲ್ಲಿ. ಯಾರಿವನು? ಅಂಜಲಿ, ಒಂದು ಕಪ್ ಕಾಫಿ ತಗೊಂಬಮ್ಮ. ಅಂಜು, ಒಂದು ಕಪ್ ಕಾಫಿ ತಗೊಂಬರೋದಕ್ಕೆ ಹೇಳ್ದೆ. ಅಪ್ಪ ತಗೊಳ್ಳಿ ಕಾಫಿ. ನೀನ್ ಯಾಕಮ್ಮ ಕಾಫಿ ತರೋದಕ್ಕೆ ಹೋದೆ? ಸುಮ್ಮನೆ ಆಯಾಸ ಮಾಡ್ಕೊಂಡೆ. ನಾನು ಅಂಜುಗಲ್ವಾ ಕಾಫಿ ತರಕ್ಕೆ ಹೇಳಿದ್ದು? ಅಂಜು ಇನ್ನೂ ಎದ್ದಿಲ್ಲಪ್ಪ. ಏನು ಎದ್ದಿಲ್ವಾ? ಇಷ್ಟೊತ್ತಿಗಾಗಲೇ ಕುಡಿದು ಕುಪ್ಪಳಿಸಿ ಕಾಲೇಜಿಗೆ ರೆಡಿಯಾಗಿರ್ತಿದ್ಲಲ್ಲ, ಯಾಕೆ ಎದ್ದಿಲ್ಲ? ಅಪ್ಪ ಅವಳಿಗೆ ಜ್ವರ ಬಂದಿದೆ. ಏನು ಜ್ವರ ಬಂದಿದ್ಯಾ? ಇರು, ನಾನು ನೋಡ್ತೀನಿ. ಹೇಗಿದ್ದಾಳೆ? ಸ್ವಲ್ಪ ಜ್ವರ ಕಮ್ಮಿ ಆಗಿದೆ. ಆರ್ತಿ ಹೇಳಿದ್ಲು ನೀನು ನಿನ್ನೆ ರಾತ್ರಿಯಿಂದ ನಿದ್ದೆ ಮಾಡಿಲ್ಲ ಅಂತ. ಹೋಗಿ ಸ್ವಲ್ಪ ರೆಸ್ಟ್ ಮಾಡು. ಪರವಾಗಿಲ್ಲ. ಹೋಗಿ ರೆಸ್ಟ್ ಮಾಡು ಅನ್ನಲ್ಲ. ಈ ಹುಷಾರಿಲ್ಲದೆ ಅವ್ರ ಕೋಣೆಯಲ್ಲಿ ಬಸರಿ ಹೆಂಗಸರು ಇರಬಾರ್ದು. ನೀನು ಹೋಗು. ಸರಿ ಅಪ್ಪ. ಏನಾಯ್ತು ಕಂದ? ಯಾಕಿಷ್ಟು ಗಾಬರಿ ಆಗಿದ್ಯಾ? ಪೊಲೀಸ್ನವರು ನಿನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರಾ? ನಿನ್ನ ಜೈಲಿಗೆ ಹಾಕ್ತಾರಪ್ಪ. ಆ ವಿಷಯ ಏನಾದ್ರು ಅಮ್ಮ ಅಕ್ಕಂಗ್ ಗೊತ್ತಾದ್ರೆ ಏನ್ ಮಾಡೋದಪ್ಪ? ನಂಗೆ ತುಂಬಾ ಭಯ ಆಗ್ತಿದೆ ಅಪ್ಪ. ಅಂಥದ್ದೇನೂ ಆಗಲ್ಲ ಕಂದ. ಪೊಲೀಸ್ನವ್ರಿಗೆ ಯಾವ ವಿಷಯನೂ ಗೊತ್ತಿಲ್ಲ. ಅವರು ಸುಮ್ಮನೆ ಅನುಮಾನದ ಮೇಲೆ ನಮ್ಮ ಮನೆ ತನಕ ಬಂದಿದ್ದಾರೆ. ಅವರೇ ಹೇಳಿದ್ರಲ್ಲ, ಆ ಫೋನ್ನಲ್ಲಿ ಅದಿತಿ ನಂಬರ್ ಇತ್ತು, ಅದಕ್ಕೆ ಬಂದ್ವಿ ಅಂತ. ನೀನೇನು ಯೋಚನೆ ಮಾಡಬೇಡ. ಈ ಸತ್ಯ ಯಾವತ್ತೂ ಹೊರಗೆ ಬರೋದಿಲ್ಲ. ಅಪ್ಪ, ನಾವು ತಪ್ಪು ಮಾಡಿದೀವ? ಇಲ್ಲ ಕಂದ, ನಾವು ಮಾಡಿರೋದು ಕೊಲೆ ಅಲ್ಲ, ಸಂಹಾರ. ನಮ್ಮ ಅಸಹಾಯಕತೆ ನಮ್ಮ ಕೈಯಿಂದ ಅದನ್ನು ಮಾಡಿಸಿದೆ. ಅದರಲ್ಲಿ ನಮ್ಮ ಎಳ್ಳಷ್ಟು ತಪ್ಪಿಲ್ಲ. ನೀನು ಸಮಾಧಾನ. ಅದೇ ಭಾವ, ನೀವು ಫೋನಲ್ಲಿ ಮಾತಾಡ್ತಿದ್ರಲ್ಲ, ಅವಾಗಲೇ ಬಂದೆ. ಯಾರು? ವಿಕ್ಕಿ ಅವರಾ? ಅದು ಮಧುಸೂದನ್ ಅಂತ ದುಬೈಲಿ ಕೆಲಸ ಮಾಡ್ತಾರೆ. ಈ ಬೇಸಿಕಲಿ ಸ್ಟಾರ್ಟಪ್ಸ್ಗಳಿಗೆ ಫಂಡಿಂಗ್ ಮಾಡ್ತಾರೆ. ವಿಕ್ರಾಂತ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗಿರೋದು. ಅವ್ರಿಗೆ ಚೆನ್ನಾಗಿ ಬೈತಿದೆ. ಯಾವಾಗ ಬರ್ತಾರಂತೆ ವಿಕ್ಕಿ ಅವರು? ಏನೇನು ಸೈನ್ ಆಗ್ತಿದ್ದ ಹಾಗೆ ಬಂದ್ಬಿಡ್ತಾನೆ. ಯಾವಾಗ ಸೈನ್ ಆಗುತ್ತಂತೆ? ಅದು ಸ್ವಲ್ಪ ಡಿಲೇ ಆಗ್ತದೆ. ಆದಷ್ಟು ಬೇಗ ಸೈನ್ ಮಾಡಿ ಬರ್ತಾನೆ. ಭಾವ, ನಾಳೆ ನನ್ನ ಬರ್ತ್ಡೇ. ನಾಳೆ ಆದರೂ ವಿಕ್ಕಿ ಅವ್ರನ್ನ ಕರೆಸ್ಬೋದಲ್ವಾ? ಓಹ್, ನಾಳೆ ನಿಮ್ಮ ಬರ್ತ್ಡೇನಾ? ಹಾಗಾದ್ರೆ ನೀವು ಇಲ್ಲೇ ಉಳ್ಕೊಳ್ಳಿ, ನಾವೆಲ್ಲ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ. ಆ್ಯಕ್ಚುಲಿ ಮನೇಲಿ ಕೇಕ್ ಪ್ರಿಪೇರ್ ಮಾಡೋಣ. ತಾಯಿ ಮಗು ತಿನ್ನಲಿ, ನಾವೆಲ್ಲರೂ ಸೇರಿ ಕೇಕ್ನ ಪ್ರಿಪೇರ್ ಮಾಡ್ತೀವಿ. ಓಕೆನಾ? ಮತ್ತೆ ವಿಕ್ಕಿ ಅವರು? ಅಲ್ಲ, ನಾನು ವಿಕ್ಕಿ ಅವ್ರ ಬಗ್ಗೆ ಕೇಳಿದ್ರೆ ನೀವು ಬರ್ಡೇ ಬಗ್ಗೆ ಮಾತಾಡ್ತಿದ್ದೀರಲ್ಲ ಭಾವ. ಬರ್ಡೇ ಮಾಡ್ಕೊಳ್ಳೋದಕ್ಕೆ ನಾನೇನು ಚಿಕ್ಕ ಮಗುನ ಭಾವ? ನನಗೆ ವಿಕ್ಕಿ ಅವರೇ ಮುಖ್ಯ. ಅವ್ರು ಆದಷ್ಟು ಬೇಗ ಬರಬೇಕು. ಆರ್ತಿ, ನಿನ್ನ ಬರ್ತ್ಡೇಗೆ ನಿನಗೆ ಏನು ಗಿಫ್ಟ್ ಬೇಕು ಹೇಳು? ಭಾವ, ನೀವು ಮಾತು ಬದಲಾಯಿಸಬೇಡಿ. ಖಂಡಿತ ಮಾತಾಡೋಣ. ಮೊದಲು ನಿನ್ನ ಬರ್ತ್ಡೇಗೆ ನಿನಗೆ ಏನು ಗಿಫ್ಟ್ ಬೇಕು ಹೇಳು?
ಏನು ಕೇಳಿದ್ರು ಕೊಡಿಸ್ತೀರಾ? ಅಫ್ಕೋರ್ಸ್, ಏನು ಬೇಕಾದರೂ ಕೇಳಿ. ನನ್ನ ಬರ್ಡೇಗೆ ವಿಕ್ಕಿ ಅವ್ರು ಬರಬೇಕು. ಇದೇ ನನ್ನ